ರಾಜಕೀಯದಲ್ಲಿ ಮೂಡ ಸೈಟ್ ಫೈಟ್ ಜೋರಾಗಿದೆ. ಈಗಾಗಲೇ ಒಂದು ಕಡೆ ರಾಜೀನಾಮೆಗೆ ದಳಪತಿಗಳು ಜೊತೆಗೆ ಬಿಜೆಪಿ ನಾಯಕರು ಪ್ಲಾನ್ ಮಾಡ್ತಾ ಇದ್ರೆ ಅವ್ರಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಕಸರತ್ತು ನಡೆಸ್ತಾ ಇದೆ. ದಳ ಕಮಲ ವರ್ಸಸ್ ಕಾಂಗ್ರೆಸ್ ಮಧ್ಯೆ ಸೈಟ್ ವಾರ್. ಹಾಲಿ ಮಾಜಿ ಸಿಎಂ ಕೊರಳಿಗೆ ಅಕ್ರಮ ಸೈಟ್ ಉರುಳಾಗ್ತಾ ಇದೆ. ತಂತ್ರಕ್ಕೆ ಪ್ರತಿತಂತ್ರ ಅಂತ ನಾಯಕರ ಮಧ್ಯೆ ಮಾತಿನ ಗುದ್ದಾಟ ಕೂಡ ಜೋರಾಗಿ ನಡೀತಾ ಇದೆ. ಹಾಲಿ ಮಾಜಿ ಸಿಎಂ ಕೊರಳಿಗೆ ಅಕ್ರಮ ಸೈಟ್ ಉರುಳಾಗ್ತಾ ತಂತ್ರಕ್ಕೆ ಪ್ರತಿತಂತ್ರ, ನಾಯಕರ ಮಧ್ಯೆ ಮಾತಿನ ಗುದ್ದಾಟ. ಪರ ವಿರೋಧದ ಹೇಳಿಕೆ, ರಾಜೀನಾಮೆ ಕತ್ತರಿಯಲ್ಲಿ ಸಿಎಂ. ರಾಜ್ಯ ರಾಜಕೀಯದಲ್ಲಿ ಮೂಡ ಸೈಟ್ ಫೈಟ್ ನ ಹವಾ ಜೋರಾಗ್ತಾ ಇದೆ. ಹಾಲಿ ಮಾಜಿ ಸಿಎಂಗಳ ನಡುವೆ ಜಟಾಪಟಿಗೆ ಕಾರಣ ಆಗ್ತಾ ಇದೆ. ಹಾಲಿ ಮಾಜಿ ಸಿಎಂ ಕೊರಳಿಗೆ ಅಕ್ರಮ ಸೈಟ್ ಉರುಳಾಗುತ್ತಾ ತಂತ್ರಕ್ಕೆ ಪ್ರತಿ ತಂತ್ರ ಅಂತ ನಾಯಕರ ಮಧ್ಯೆ ಮಾತಿನ ಗುದ್ದಾಟನೆ ನಡೀತಾ ಇದೆ. ಪರ ವಿರೋಧದ ಹೇಳಿಕೆ, ರಾಜೀನಾಮೆ ಅಡಕತ್ತರಿಯಲ್ಲಿ ಸಿಎಂ. ಒಂದು ಎಚ್ ಡಿ ಕುಮಾರಸ್ವಾಮಿ ಅವರು, ಇನ್ನೊಂದು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ಮೂಡ ವಿಚಾರ ಬಂದ ಮೇಲೆ ಫುಲ್ ಗರಂ ಆಗೇ ಇದ್ರು ಎಚ್ ಡಿ ಕುಮಾರಸ್ವಾಮಿ ಅವರು. ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ, ರಾಜೀನಾಮೆ ಕೊಡಿ, ನೈತಿಕತೆ ಇಲ್ವಾ ನಿಮಗೆ, ಈ ರೀತಿ ಸಾಕಷ್ಟು ವಾಗ್ದಾಳಿಯನ್ನ ನಡೆಸಿದ್ರು. ಇದೀಗ ಅದೇ ಉರುಳು ಕುಮಾರಸ್ವಾಮಿ ಅವರನ್ನು ಕೂಡ ಸುತ್ತಕೊಳ್ತಾ ಇದೆ ಅಂತ. ಹಾಲಿ ಮಾಜಿ ಸಿಎಂಗಳ ನಡುವೆ ಈ ರಾಜೀನಾಮೆಯ ಪೈಪೋಟಿ ಕೂಡ, ಜೊತೆಗೆ ಸ್ವಪಕ್ಷದ ನಾಯಕರುಗಳ ಹೇಳಿಕೆ, ಅದು ಮುಜುಗರಕ್ಕೀಡು ಮಾಡೋದು, ಇವೆಲ್ಲ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಜೋರಾಗಿ ನಡೀತಾ ಇದೆ. ಪರ ವಿರೋಧದ ಹೇಳಿಕೆಯನ್ನ ಕೊಡ್ತಿದ್ದು ರಾಜೀನಾಮೆಯ ಅಡಕತ್ತರಿಯಲ್ಲಿ ಸದ್ಯ ಸಿದ್ದರಾಮಯ್ಯನವರು ಸಿಲುಕು ಹಾಕೊಂಡಿದ್ದಾರೆ. ಮಾತೆತ್ತಿದ್ರೆ ರಾಜೀನಾಮೆನೇ ಕೇಳ್ತಾ ಇರೋದು ವಿರೋಧ ಪಕ್ಷದವ್ರು, ಇನ್ನೇನು ಮಾತಾಡ್ತಾ ಇಲ್ಲ. ಸೈಟ್ ವಾಪಸ್ ಆದ್ರೂ ಕೊಡಿ, ಮತ್ತೊಂದಾದ್ರೂ ಮಾಡಿ, ರಾಜೀನಾಮೆ ಕೊಡಿ. ಹಿಂದೆ ಯಡಿಯೂರಪ್ಪನವ್ರ ವಿಚಾರನೆಲ್ಲ ಚರ್ಚೆ ಮಾಡಿದ್ರು. ಹಿಂದೆ ಏನೆಲ್ಲ ಹೇಳಿದ್ರು, ಸೈಟ್ ವಾಪಸ್ ಕೊಟ್ಟಾಗ FIR ಹಾಕ್ಸಿ ಕಳ್ಳನ ಮೈ ಉಳ್ಳುಳ್ಳಗೆ ಅಂತಾರಲ್ಲ, ಆ ಥರ ಆಡಿದ್ರು ಅಂತ ಹೇಳಿದ್ರು. ಸೊ ಅದನ್ನ BY ವಿಜಯೇಂದ್ರ ಅವರು ಇತ್ತೀಚೆಗೆ ಪ್ರಸ್ತಾಪ ಕೂಡ ಮಾಡಿದ್ರು. ಈಗ ಯಾಕೆ ರಾಜೀನಾಮೆ ನೀವು ಕೊಡಲ್ಲ ಅಂತ. ಅದರ ನಡುವೆ ಈಗ ಜೋರಾಗಿ ಫೈಟ್ ತರ ನಡೀತಾ ಇರೋದೇ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯ. ಅದರಲ್ಲೂ GT ದೇವೇಗೌಡರು ಸಿದ್ದರಾಮಯ್ಯನವರ ಪರ ಬ್ಯಾಟ್ ಬೀಸಿದ್ದೆಲ್ಲೋ ಒಂದು ಕಡೆ ನುಂಗಲಾರದ ಬಿಸಿ ತುಪ್ಪ ಅಂತ ಹೇಳ್ಬೋದು ಕುಮಾರಸ್ವಾಮಿ ಅವರಿಗೆ. ಮೇಲೂ FIR ಆಗಿದ್ದಲ್ಲ, ರಾಜೀನಾಮೆ ಕೊಡ್ತೀರಾ ಅನ್ನೋ ತರನೇ ಹೇಳಿದ್ರು. ಪರ ವಿರೋಧದ ಹೇಳಿಕೆ ನಡುವೆ ರಾಜ್ಯ ರಾಜಕೀಯದಲ್ಲಿ ಮೂಡ ಸೈಟ್ ಫೈಟ್ ಜೋರಾಗ್ತಾ ಇದೆ. ಹಾಲಿ ಮಾಜಿ ಸಿಎಂ ಕೊರಳಿಗೆ ಅಕ್ರಮ ಸೈಟ್ ಉರುಳಾಗ್ತಿದ್ದು ದಳ ಕಮಲ ನಾಯಕರ ನಡುವೆ ಯುದ್ಧಕ್ಕೆ ಸಾಕ್ಷಿ ಆಗ್ತಾ ಇದೆ. ರಾಜೀನಾಮೆಯ ಅಡಕತ್ತರಿಯಲ್ಲಿ ಈಗ ಸಿಎಂ ಸಿದ್ದರಾಮಯ್ಯನವರು ಸಿಲುಕು ಹಾಕೊಂಡಿರೋದು. ರಾಜೀನಾಮೆ ಕೊಡ್ಲೇಬೇಕು ಅಂತ ದಳ ಬಿಜೆಪಿ ನಾಯಕರು ಒತ್ತಾಯವನ್ನ ಮಾಡ್ತಾ ಇರೋದು, ಪಟ್ಟು ಹಿಡಿದಿರೋದು. ರಾಜೀನಾಮೆಯನ್ನ ನಾನು ಕೊಡೋದೇ ಇಲ್ಲ, ಶತಾಯ ಗತಾಯ, ನಾನು ತನಿಖೆಗೆ ಎದುರಿಸ್ತೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂತಹ ವಿಚಾರ. ಇವೆಲ್ಲವೂ ಕೂಡ ಸಾಕಷ್ಟು ಕುತೂಹಲ ಇತ್ತ ಮೂಡ. ಇಡೀ ತನಿಖೆಯ ಎಫೆಕ್ಟ್ ಈಗ ರಾಜ್ಯಕ್ಕೆ ದೆಹಲಿ ವರಿಷ್ಠರು ಬರ್ತಾರೆ. ಪ್ರಧಾನ ಕಾರ್ಯದರ್ಶಿ ಚರ್ಚೆ ಮಾಡಲಿಕ್ಕೆ ಈಗ ರಾಜ್ಯಕ್ಕೆ ಬರ್ತಿದ್ದಾರೆ. KC ವೇಣುಗೋಪಾಲ್
ರಾಜ್ಯಕ್ಕಾಗಮಿಸ್ತಾರೆ ಅನ್ನೋ ಮಾಹಿತಿ ಇದೆ. ಮೂಡ ಇಡಿ ತನಿಖೆಯ ಎಫೆಕ್ಟ್ ಒಂದು ಕಡೆ, ಇನ್ನೊಂದು ಕಡೆ ಕೆಸಿ ವೇಣುಗೋಪಾಲ್ ಇದೇ ಅಕ್ಟೋಬರ್ 15, 16ರಂದು ಬೆಂಗಳೂರಿಗೆ ಆಗಮಿಸ್ತಾರಂತೆ. ರಾಜ್ಯ ನಾಯಕರೊಂದಿಗೆ ಈ ಮೂಡ ಹಗರಣ, ಇಡಿ ತನಿಖೆ, ಈ ರಾಜೀನಾಮೆಗೆ ಪಟ್ಟು ಎಲ್ಲಾ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸ್ತಾರೆ. 15, 16ನೇ ತಾರೀಕು ಬೆಂಗಳೂರಿಗೆ ಆಗಮಿಸುವ ಸಾಧ್ಯತೆ ಇದೆ. ರಾಜ್ಯ ನಾಯಕರ ಜೊತೆಗೆ ಚರ್ಚೆಯನ್ನ ಕೂಡ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಬರ್ತಾರ, ಏನ್ ಮಾಡ್ತಾರೆ, ಏನು ಎತ್ತ ಅನ್ನೋದು ಇನ್ನಷ್ಟೇ ನೋಡ್ಬೇಕು. ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಮೂಡ ವಿಚಾರ, ಇಡೀ ಕಾಂಗ್ರೆಸ್ಸೇ ಮುಜುಗರಕ್ಕೀಡು ಮಾಡಿತ್ತು. ಅದರಲ್ಲಿ ಸಿಎಂ ರಾಜೀನಾಮೆ ಅಂದಾಗ 3 ರಾಜ್ಯಗಳ ಚುನಾವಣೆ ಅಡ್ಡ ಬರ್ತಾ ಇತ್ತು. ಈಗ ರಾಜೀನಾಮೆಯನ್ನ ಪಡೆದ್ರೆ ಬೇರೆ ಅದೇ ಸಂದೇಶ ಹೋಗತ್ತೆ ಅಂತ. ಅದರ ನಡುವೆ ಮಾತುಕತೆಗೆ ಸುರ್ಜೇವಾಲಾ ಮುಂದಾಗ್ತಾ ಇದ್ದು, ಏನ್ ಮಾತಾಡ್ತಾರೆ, ಏನ್ ಹೇಳ್ಬೋದು, ರಾಜೀನಾಮೆ ವಿಚಾರವಾಗಿ ಏನಾದ್ರು ಮಾತಾಡ್ಬಿಡ್ತಾರಾ? ಸಾಕಷ್ಟು ಕುತೂಹಲ ಇದೆ ಸುರ್ಜೇವಾಲಾ ಅವರ ಭೇಟಿಯ ಹಿಂದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ ಬೆಂಗಳೂರಿಗೆ ಆಗಮಿಸ್ತಾರೆ. ಅಕ್ಟೋಬರ್ 15, 16ನೇ ತಾರೀಕು ಬೆಂಗಳೂರಿಗೆ ಬರುವ ಸಾಧ್ಯತೆ ದಟ್ಟವಾಗಿದೆ. ಇಲ್ಲ ನವರಾತ್ರಿಯ ಹಬ್ಬ ಇದೆ, ಸೊ ಈಗ ಸ್ವಲ್ಪ ಎಲ್ಲ ಬ್ಯುಸಿ ಇರ್ತಾರೆ ಅಂತ ಗೊತ್ತು. ಸೊ ಈ ಸಂದರ್ಭದಲ್ಲಿ ಬಂದಾಗ ಕಾರ್ಯಕ್ರಮಗಳು ಅದು ಇದು ಕೂತ್ ಮಾತನಾಡ್ಲಿಕ್ಕೆ ಕಷ್ಟ ಆಗಬಹುದು ಅಂತ ಹಬ್ಬ ಎಲ್ಲ ಮುಗಿಸ್ಕೊಂಡೇ ಬರ್ತಾರೆ ಅನ್ಸುತ್ತೆ ಕೆಸಿ ವೇಣುಗೋಪಾಲ್ ಅವರು. ನಾಯಕರೊಂದಿಗೆ ಚರ್ಚೆಯನ್ನ ನಡೆಸಲಿದ್ದಾರೆ ಕೆಸಿ ವೇಣುಗೋಪಾಲ್. ಹಾಗಾದ್ರೆ ಏನ್ ಮಾತಾಡಬಹುದು? ಆ ಕುತೂಹಲನೂ ಇದೆ ಅಲ್ಲ. ರಾಜೀನಾಮೆ ವಿಚಾರವಾಗಿ ಮಾತನಾಡ್ತಾರೆ, ಯಾಕಂದ್ರೆ ಒಂದು ಕಡೆ ವಿಪಕ್ಷಗಳೇ ಪಟ್ಟು ಹಿಡಿದು ಕೂತಿರೋದೇ ರಾಜೀನಾಮೆ ಕೊಡ್ಲಿ ಸಿದ್ದರಾಮಯ್ಯನವರು ಅಂತ ಮೂಡ ಪ್ರಕರಣದಲ್ಲಿ. ಈಗ ಇಡಿ ಬೇರೆ ಎಂಟ್ರಿ ಆಗಿದೆ. ಸಿದ್ದರಾಮಯ್ಯನವರು ಸೇರಿ ಒಂದು 20 ಜನ ನಾಯಕರುಗಳನ್ನ ತನಿಖೆ ಮಾಡ್ತೀವಿ, ರೇಡ್ ಮಾಡ್ತೀವಿ ಅಂತ ಕೂತಿದೆ ಇಡಿ. ಸೊ ಇದೆರಡೂ ಒಂದ್ ರೀತಿ ಅಡಕತ್ತರಿಯಲ್ಲಿ ಸಿಲುಕ್ ಹಾಕೊಂಡಿರೋದು ಸಿದ್ದರಾಮಯ್ಯನವರು, ರಾಜೀನಾಮೆ ತನಿಖೆ ಅಂತ. ಅದರ ನಡುವೆ ಪಾರ್ವತಮ್ಮನವರು ಇದು ಬದಿದ್ ಸೈಟ್ ನೆಲ್ಲ ವಾಪಸ್ ಕೊಟ್ರು. ಮೂಡಾಗೆ ಪತ್ರವನ್ನ ಬರೆದು, ನನ್ನ ಪತಿಗೆ ಕಪ್ಪು ಚುಕ್ಕೆ ಆಗೋದು ಬೇಡ ಅಂತ ಹೇಳಿ ನಾನು ಕುಂಕುಮಕ್ಕೆ ಕೊಟ್ಟಿದ್ದ ಸೈಟ್ನೇ ವಾಪಸ್ ಕೊಡ್ತಾ ಇದ್ದೀನಿ ಅಂತ. ಬಟ್ ಕೊಟ್ಟ ಮೇಲೂ ತಪ್ಪು ಮಾಡಿದಿರಾ, ಅದಕ್ಕೆ ಕೊಡ್ತಾ ಇದ್ದೀರಾ ಅಂತಲೇ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ. ಸುರ್ಜೇವಾಲಾ ಅವರು ಬಂದ ನಂತರ ಏನಾದ್ರೂ ತಿರುವು ಪಡೆದುಕೊಳ್ಳುತ್ತಾ ಈ ವಿಚಾರ ಏನ ಆಗಬಹುದು ಅಂತ. ಪರ ವಿರೋಧದ ಹೇಳಿಕೆ ಬೆನ್ನಲ್ಲೇ ರಾಜೀನಾಮೆಗೇನಾದ್ರೂ ಮುಂದಾಗ್ತಾರ? ಹಿಂದೆ ಹೇಳಿದ್ರು ರಾಜೀನಾಮೆ ಅಂತೂ ಪಡ್ಕೊಳ್ಳಲ್ಲ ಅಂತ, ಹೈಕಮಾಂಡ್ ಕೂಡ ತಿಳಿಸಿತ್ತು. ಸೊ ಈಗ ಸುರ್ಜೇವಾಲಾ ಅವ್ರು ಬರ್ತಾ ಇರೋದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನೋಡೋಣ ಏನ್ ಮಾತುಕತೆ ನಡೆಸಬಹುದು ಅಂತ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಂದು ಕಡೆ ಈ ಮೂಡ ಹಗರಣ ಸಿಎಂಗೆ ಮೂಡ ಆಫ್ ಮಾಡಿದೆ, ಅದರ ನಡುವೆ ರಾಜಕೀಯ ಪರ್ವ ರಾಜ್ಯದಲ್ಲಿ ಜೋರಾಗಿದೆ. HD ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯನವರೇ ಇಲ್ಲಿ ಹೆಚ್ಚಾಗಿ ನಮ್ಗೆ ಕಂಡು ಬರ್ತಿರೋದು ರಾಜೀನಾಮೆ ಅಂತ ಬಂದಾಗ. ಇದೆಲ್ಲದರ ನಡುವೆ ಮತ್ತೊಂದು ಅಪ್ಡೇಟ್ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ಕೆಸಿ ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಬರೋ ಚಿಂತನೆಯಲ್ಲಿದ್ದಾರೆ ಅಂತ. ಸದ್ಯ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಕುರಿತು? ಪವಿತ್ರ, ಈಗಾಗಲೇ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದ್ ಕಡೆ ಮೂಡ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ಒಂದು ಪರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಕೆಲವೊಂದಿಷ್ಟು ನಾಯಕರು ಒಂದ್ ವೇಳೆ ಸಿಎಂ ಸಿದ್ದರಾಮಯ್ಯನವರು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಮುಂದೆ ಯಾರಾಗ್ಬೇಕು ಸಿಎಂ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ನಡೀತಾ ಇದೆ. ಒಂದ್ ಕಡೆ ಏನು ಎಸ್.ಸಿ. ಮಾದೇವಪ್ಪ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ. ಪರಮೇಶ್ವರ್ ಸೇರಿದಂತೆ ಹಲವು SC ಸಮುದಾಯದ ಸಚಿವರು ಸಭೆಯನ್ನ ಮಾಡ್ತಾ ಇದ್ದಾರೆ. ಪರ್ಯಾಯವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಪೈಪೋಟಿ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಒಂದ್ ಕಡೆ ಇವ್ರು ಏನ್ ಸಭೆ ನಡೆಸಿದ್ರು, ಒಂದು ಪರಮೇಶ್ವರ್ ಆಗಿರ್ಬೋದು, S.C. ಮಾದೇವಪ್ಪ ಅವರ ವಿರುದ್ಧವಾಗಿ ಅಹಿಂದ ಒಂದು ಸಮುದಾಯದ ಸಚಿವರು ಮತ್ತೆ ಪರಿಷತ್ ಸದಸ್ಯರು, ಶಾಸಕರು ಸೇರಿ ಅವರು ನಿನ್ನೆ ಕೂಡ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಸಭೆ ನಡೆಸಿರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯವ್ರನ್ನ
ಬೆಂಬಲಿಸಿ ಅಂದ್ರೆ ಮುಂದೆ ಸಿಎಂ ಸಿದ್ದರಾಮಯ್ಯ ಯಾವುದೇ ರೀತಿ ಯಾರು ಕೂಡ ನಾವು ಮುಖ್ಯಮಂತ್ರಿಯಾಗಿ ಒಪ್ಕೊಳ್ಳುವುದಿಲ್ಲ, ಅವ್ರ ಬೆನ್ನಿಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಾವು ನಿಲ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ನಿನ್ನೆ ಖಾಸಗಿ ಹೋಟೆಲ್ ಸಭೆ ನಡೆಸಿ ಅವರು ಕೂಡ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹೀಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಮೂಡ ಪ್ರಕರಣ ಬಂದಾಗಿನಿಂದಲೂ ಕೂಡ ಸಾಕಷ್ಟು ಒಡಕುಗಳು, ಆಂತರಿಕ ಭಿನ್ನ ಕಲಹಗಳು ಕೂಡ ಶುರುವಾಗಿವೆ. ಹಾಗಾಗಿ ಈ ಒಂದು ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಹೈಕಮಾಂಡ್ ನಾಯಕರು ಕೂಡ ಇವರ ಬೆನ್ನಿಗೆ ನಿಂತಿದ್ರು. ಆದ್ರೆ ಯಾವಾಗ ಇಡಿ ಪ್ರಕರಣ ದಾಖಲಿಸಿಕೊಳ್ಳುತ್ತೆ ಆವಾಗ ಹೈಕಮಾಂಡ್ ನಾಯಕರು ಮೌನವನ್ನ ವಹಿಸ್ತಾರೆ. ಹೈಕಮಾಂಡ್ ನಾಯಕರು ಮೌನ ವಹಿಸಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತಷ್ಟು ಬಣಗಳ ರಾಜಕೀಯ ಮತ್ತೆ ಒಂದಿಷ್ಟು ಸಭೆಗಳು, ಈ ತರ ಒಂದು ಕಲಹ, ಆಂತರಿಕ ಕಲಹಗಳು ಕೂಡ ಶುರುವಾಗ್ತವೆ. ಹಾಗಾಗಿ ಇವೆಲ್ಲವುಗಳನ್ನು ಕೂಡ ಹೋಗಲಾಡಿಸಬೇಕು. ಕಾಂಗ್ರೆಸ್ ಪಾಳ್ಯದಲ್ಲಿ ಎದ್ದಿರ್ತಕ್ಕಂತ ಒಂದಿಷ್ಟು ಅಸಮಾಧಾನಗಳು, ಪ್ರತ್ಯೇಕ ಸಭೆಗಳು, ಇವಕ್ಕೆಲ್ಲವೂ ಕೂಡ ಬ್ರೇಕ್ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನು ಎಐಸಿಸಿಯ ಒಂದು ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಬೆಂಗಳೂರಿಗೆ ಬರುವಂತ ಸಾಧ್ಯತೆ ಇದೆ. ಇದೇ 15, 16 ಅಥವಾ 17ನೇ ತಾರೀಕಿಗೆ ರಾಜ್ಯಕ್ಕೆ ಬೆಂಗಳೂರಿಗೆ ಬಂದು ಒಂದು ಏನು ಅವರು ಕೇಂದ್ರದ ಲೆಕ್ಕ ಪರಿಶೋಧನಾ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಹಾಗಾಗಿ ಆ ಒಂದು ಸಭೆ ಕೂಡ ಇಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು. ಆ ಒಂದು ಸಭೆಯ ನಿಮಿತ್ತ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಪಕ್ಷದ ನಾಯಕರ ಜೊತೆ ಚರ್ಚೆ ನಡೆಸುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಏನು ಕೆಲವೊಂದಿಷ್ಟು ಆಂತರಿಕ ಕಲಹಗಳು ಶುರು ಆಗಿದ್ದಾವೆ, ಪ್ರತ್ಯೇಕ ಸಭೆಗಳು ಶುರುವಾಗಿದ್ದಾವೆ. ಆ ಸಭೆಗಳಿಗೆ ಮತ್ತೆ ಈಗಾಗಲೇ ಹೈಕಮಾಂಡ್ ನಾಯಕರು ಇಡಿ ಪ್ರಕರಣ ದಾಖಲಿಸಿಕೊಂಡಂತ ಸಂದರ್ಭದಲ್ಲಿ ಸೈಲೆಂಟ್ ಆಗಿದ್ದಾರೆ ಅನ್ನುವಂತ ಮಾತೇನಿದೆ. ಇವಕ್ಕೆಲ್ಲವೂ ಕೂಡ ತೆರೆ ಎಳೆಯಲಿಕ್ಕೆ ಕೆ.ಸಿ. ವೇಣುಗೋಪಾಲ್ ಅವರು ಬಂದು ರಾಜ್ಯ ನಾಯಕರ ಜೊತೆ, ಸಚಿವರ ಜೊತೆ, ಶಾಸಕರ ಜೊತೆ, ಪ್ರಮುಖ ಹಿರಿಯ ಮುಖಂಡರ ಜೊತೆ ಚರ್ಚೆ ನಡೆಸಿ ಕೆಲವೊಂದಿಷ್ಟು ಏನು ಆಂತರಿಕ ಒಂದು ಬಿಕ್ಕಟ್ಟೇನು ಎದುರಾಗಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅದನ್ನ ಸರಿಪಡಿಸುವಂತ ಪ್ರಯತ್ನಕ್ಕೆ ಮುಂದಾಗ್ತಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಪವಿತ್ರ, ಖಂಡಿತ ಬಸವರಾಜ್, ಈ ಹಿಂದೆ ನಾವು ಸಾಕಷ್ಟು ಬಾರಿ ನೋಡಿದ್ವಿ, ಸಚಿವ ಸಂಪುಟ ಸಭೆಯೆಲ್ಲ ಮಾಡಿದಾಗ ಸಿಎಂ ಬೆನ್ನಿಗೆ ನಾವಿರ್ತೀವಿ ಅನ್ನುವಂತ ಮಾತು. ಅದ್ರ ಜೊತೆಗೆ ಈಗ ಮಿಡ್ ನೈಟ್ ಮೀಟಿಂಗ್ ಗಳು ನಡೀತಾ ಇದೆ. ಒಂದು ಮೀಟಿಂಗ್ ಅವರ ಪರವಾಗಿದ್ರೆ ಇನ್ನೊಂದು ಮೀಟಿಂಗ್ ಈಗ ಇಡೀ ಸಂಕಷ್ಟದಲ್ಲಿ ಒಂದಷ್ಟು ಸಚಿವರು ಸಿಲುಕು ಹಾಕೊಳ್ಳೋ ಭಯ ಕೂಡ ಇದೆ. ಯಾಕಂದ್ರೆ ಕೇವಲ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಅಲ್ಲ ಇಡೀ ಉರುಳಾಗೋದು, 20 ಜನರ ಹೆಸರು ಕೂಡ ಇದೆ ಅಂತ ಮಾಹಿತಿ ಕೂಡ ಇರೋದ್ರಿಂದಾಗಿ ಎಲ್ಲೋ ಒಂದು ಸ್ಟೆಪ್ ಬ್ಯಾಕ್ ಔಟ್ ಆಗ್ಬಿಡ್ತಾರ ಅಂತ. ಹಂಗೇನಾದ್ರೂ ಈಗ ವಿಚಾರ ತಿಳಿದು ಹೈಕಮಾಂಡ್ ಕೂಡ್ಲೆ ಸುರ್ಜೇವಾಲರಿಗೆ ಅಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅಂತ ಹೇಳ್ತಾ ಹೇಗೆ ಅನ್ನುವಂತ ಒಂದು ಡೌಟ್. ಪವಿತ್ರ, ಖಂಡಿತವಾಗ್ಲೂ ಕೂಡ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಏನು ಯಾವಾಗ ಇಡಿ ಪ್ರಕರಣ ಒಂದು ದಾಖಲಿಸಿಕೊಳ್ಳುತ್ತೋ ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಏನು ನೀವು ಹೇಳಿದಂತೆ ಮೊದಲಿಗೆ ಮೂಡ ಪ್ರಕರಣ ಬಂದಾಗ ಕ್ಯಾಬಿನೆಟ್ ಸಭೆಯನ್ನ ನಡೆಸಿ ಒಮ್ಮತದ ನಿರ್ಧಾರ ತೆಗೆದುಕೊಂಡ್ರು, CLC ಸಭೆ ನಡೆಸಿದ್ರು. ಎಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ನಿಲ್ತೇವೆ ಅನ್ನುವಂತ ಮಾತುಗಳನ್ನು ಕೂಡ ಆಡಿದ್ರು. ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಮತ್ತೆ ಹೈಕಮಾಂಡ್ ನಾಯಕರು ಸಹಿತ ದೂರವಾಣಿ ಕರೆ ಮುಖಾಂತರ ಮಾತನಾಡಿ ಮತ್ತೆ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಬಂದು ಒಂದು ಶಕ್ತಿ ತುಂಬುವಂತ ಮತ್ತು ಧೈರ್ಯ ತುಂಬುವಂತ ಪ್ರಯತ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಡಿದ್ರು. ಆದ್ರೆ ಇದೀಗ ಇಡಿ ಪ್ರಕರಣ ದಾಖಲಿಸಿಕೊಂಡ ಬಳಿಕ ಹೈಕಮಾಂಡ್ ನಾಯಕರು ಕೂಡ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಯಾವುದೇ ರೀತಿ ಅವ್ರನ್ನ ಧೈರ್ಯ ತುಂಬುವಂತ ಕೆಲಸ ಮಾಡಿಲ್ಲ ಅನ್ನುವಂತ ಮಾಹಿತಿ ಇರುವಂತ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಆತಂಕ ಕೂಡ ಶುರು ಆಗಿದೆ. ಆ ಬೆನ್ನಲ್ಲೇ ಕಾನೂನು ತಜ್ಞರ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ಮತ್ತೆ ಏನು ಗಾಂಧಿ ಜಯಂತಿ ದಿನದಂದು ಕೂಡ ಆತ್ಮಸಾಕ್ಷಿ ಮುಂದೆ ಒಂದು ಯಾವ ತೀರ್ಪು ಕೂಡ, ಯಾವ ನ್ಯಾಯಾಲಯವು ಕೂಡ ಇಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ರು. ಅಂದ್ರೆ ಆ ಮೂಲಕ ಹೈಕಮಾಂಡ್ ನಾಯಕರಿಗೆ ಒಂದು ಸಂದೇಶ ರವಾನಿಸಿದಂತೆ ಇತ್ತು. ಹಾಗಾಗಿ ಒಂದು ಕಡೆ ಏನು ಸಿಎಂ ಸಿದ್ದರಾಮಯ್ಯ ಪರ ವಿರೋಧ ಒಂದು ಸಭೆಗಳು, ಒಂದು ರಾತ್ರೋರಾತ್ರಿ ಸಭೆಗಳು ನಡೀತಾ ಇದ್ದಾವೆ. ಇವೆಲ್ಲವನ್ನೂ ಕೂಡ ಗಮನಿಸಿರ್ತಕ್ಕಂತ ಹೈಕಮಾಂಡ್ ನಾಯಕರು ಇದನ್ನ ಸರಿಪಡಿಸಬೇಕು ಅನ್ನುವಂತ ಪ್ರಯತ್ನಕ್ಕೆ ಅಥವಾ ಒಂದ್ ವೇಳೆ ಸಿಎಂ ಸಿದ್ದರಾಮಯ್ಯ ಒಂದು ರಾಜೀನಾಮೆ ಕೊಡುವಂತ ಸಂದರ್ಭ ಬಂದ್ರೆ ಅದಕ್ಕೆ ಪರ್ಯಾಯವಾಗಿ ಏನ್ ಮಾಡ್ಬೇಕು ಅನ್ನುವಂತ ಚರ್ಚೆ ನಡೆಸ್ತಾರ, ಯಾವುದೇ ಹೈಕಮಾಂಡ್ ನಾಯಕರು ಸರಿಪಡಿಸ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಇನ್ನೊಂದು ಬಸವರಾಜ್, ನೀವು ಹೇಳಿದ್ರಿ ಈಗ ರಾಜೀನಾಮೆ ಬಂದ್ರೆ ಏನ್ ಮಾಡ್ತಾರೆ ಅನ್ನುವಂತ ವಿಚಾರ. ಈಗ ಪಾರ್ವತಮ್ಮನವರು ವಾಪಸ್ ಸೈಟ್ ಕೊಟ್ಟಿದ್ದಾರೆ, ಆ ವಿಚಾರ ವರಿಷ್ಠರಿಗೂ ಕೂಡ ಗಮನಕ್ಕೆ ಬಂದಿರತ್ತೆ ಬಸವರಾಜ್. ಸೊ ಆ ವಿಚಾರವನ್ನ ಏನಾದ್ರೂ ಮುಂದಿಟ್ಕೊಂಡು ಇಲ್ಲಿ ಮುಂದಿನ ನಿರ್ಧಾರಗಳನ್ನ ಕೈಗೊಳ್ಳುತ್ತಾರಾ ಅಂತ. ಯಾಕಂದ್ರೆ ಈಗ ರಾಜೀನಾಮೆ ಅಂತಂದ್ರೆ ಹಿಂದೆ ವರಿಷ್ಠರು ಹೇಳಿದ್ರು ರಾಜೀನಾಮೆ ಪಡ್ಕೊಳ್ಳಲ್ಲ, ರಾಜೀನಾಮೆ ತಗೊಂಡ್ರೆ 3 ರಾಜ್ಯಗಳಲ್ಲಿ ಚುನಾವಣೆ ಇದೆ, ಅಲ್ಲಿಗೆ ಬ್ಯಾಡ್ ಒಪಿನಿಯನ್ ಹೋಗುತ್ತೆ, ಡ್ಯಾಮೇಜ್ ಆಗತ್ತೆ ಅಂತ. ಸೊ ಇಲ್ಲಿ ರಾಜೀನಾಮೆ ಬಿಟ್ರೆ ವಾಟ್ ನೆಕ್ಸ್ಟ್, ಪಕ್ಷದಲ್ಲಿ ಬೇರೆ ಏನು ಬೆಳವಣಿಗೆಗಳಾಗತ್ತೆ ಅನ್ನೋದೇ ಸದ್ಯದ ಕುತೂಹಲ ಅಲ್ವಾ? ಪವಿತ್ರ, ಖಂಡಿತವಾಗ್ಲೂ ಕೂಡ ಈಗ ಈ ಇಡಿ ಪ್ರಕರಣ ದಾಖಲಿಸಿಕೊಂಡ ಬಳಿಕ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಪತ್ನಿಗೆ ಸೇರಿರ್ತಕ್ಕಂಥ 14 ಸೈಟ್ಗಳು ಮೂಡಾದವ್ರು ಏನ್ ಕೊಟ್ಟಿದ್ರು, ಆ ಮೂಡಾಗೆ ವಾಪಸ್ ಕೂಡ 14 ಸೈಟ್ ಕೊಟ್ಟಿರ್ತಕ್ಕಂಥದ್ದು. 24 ಗಂಟೆ ಒಳಗೆ ಅವರ ಖಾತೆ ಕೂಡ ರದ್ದಾಗಿರ್ತಕ್ಕಂಥದ್ದು. ಹಾಗಾಗಿ 14 ಸೈಟ್ಗಳನ್ನ ವಾಪಸ್ ಹಿಂಪಡೆದಿದ್ದಾರೆ. ಆದ್ರೆ ಮುಂದೆ ಪ್ರಕರಣ ಯಾವ ರೀತಿಯಾಗಿ ನ್ಯಾಯಾಲಯದಲ್ಲಿ ಮುಂದೆ ಹೋಗುತ್ತೆ, ಈ ಒಂದು ನ್ಯಾಯಾಲಯದಲ್ಲಿ ಯಾವ ರೀತಿಯಾಗಿ ಒಂದು ಇದನ್ನ ನ್ಯಾಯಾಲಯ ಪರಿಗಣನೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ, ಆ ಬಗ್ಗೆ ಕಾನೂನು ತಜ್ಞರ ಜೊತೆ ಕೂಡ ಹೈಕಮಾಂಡ್ ನಾಯಕರು ಮತ್ತೆ ರಾಜ್ಯ ನಾಯಕರು ಕೂಡ ಸಮಾಲೋಚನೆ ನಡೆಸುವಂತ ಸಾಧ್ಯತೆ. ಅಂದ್ರೆ ಮುಂದೆ ಯಾವ ರೀತಿಯ ತೀರ್ಪು ಬರಬಹುದು. ಯಾಕಂತಂದ್ರೆ ಈಗ ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ,
ಹಾಗಾಗಿ ಮುಂದೆ ಯಾವ ರೀತಿಯಾಗಿ ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣ ನಿಲ್ಲಬಹುದು ಅನ್ನುವಂಥದ್ದನ್ನು ಕೂಡ ಚರ್ಚೆ ನಡೆಸ್ತಾರೆ. ಅದಾದ ಬಳಿಕ ಕೆಲವೊಂದಿಷ್ಟು ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಒಂದು ರಾಜೀನಾಮೆ ಪಡೆದುಕೊಳ್ಳುವಲ್ಲಿ ಹೈಕಮಾಂಡ್ ನಾಯಕರು ಒಂದ್ ಕಡೆ ಹಿಂದೇಟ್ ಹಾಕ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಯಾಕಂತಂದ್ರೆ ನೀವು ಹೇಳಿದಂತೆ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಏನು ಚುನಾವಣೆ ಇದೆ ಅದಕ್ಕೆ ಎಫೆಕ್ಟ್ ಆಗುವಂತದ್ದು, ಅಹಿಂದ ಮತಗಳು